ನಿನ್ನೆಯಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ CITU ನೇತೃತ್ವದಲ್ಲಿ 2 ವಿಭಾಗದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ 23 ಜಿಲ್ಲೆಗಳವರು ಬಂದಿದ್ದಾರೆ. ಕಲ್ಯಾಣ ಕರ್ನಾಟಕದ ವಿಭಾಗದ 7 ಜಿಲ್ಲೆಗಳು ಆಯಾಯ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಯಾರಿದ್ದಾರೆ ಅವ್ರ ಮನೆ ಮುಂದೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ನಾವು ಈ ಹೋರಾಟವನ್ನು ತಕ್ಷಣ ಕೈಗೆ ತಗೊಂಡಿರುವಂಥ ವಿಚಾರ, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು LKG UKG ನೆಪದಲ್ಲಿ ಅಂಗನವಾಡಿ ಕೇಂದ್ರದ ಫಲಾನುಭವಿಗಳು ಯಾರಿದ್ದಾರೆ 4 ರಿಂದ 6 ವರ್ಷದ ಮಕ್ಕಳು, ಅವರನ್ನ ಇವತ್ತು ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. 1975ರಲ್ಲಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಬಂದಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಶಾಲಾ ಪೂರ್ವ ಶಿಕ್ಷಣ ಕೂಡ ಒಂದು ಅಂಶ, 6 ಅಂಶಗಳ ಕಾರ್ಯಕ್ರಮವಾಗಿ ಸರ್ಕಾರ ಜಾರಿಯನ್ನ ಮಾಡಿದಾಗ ಅಂಗನವಾಡಿ ಕೇಂದ್ರದ ಮಕ್ಕಳ ಹಕ್ಕಾದಂತಹ 4 ರಿಂದ 6 ವರ್ಷದ ಮಕ್ಕಳನ್ನ ಶಾಲೆಗೆ ತಗೊಂಡ್ರೆ ಅಂಗನವಾಡಿ ಕೇಂದ್ರವನ್ನ ದುರ್ಬಲಗೊಳಿಸಲಿಕ್ಕೆ ಹೋಗ್ತಾ ಇದೆ. ಇದನ್ನ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, 2 ಇಲಾಖೆಗಳು ಒಂದು ಚರ್ಚೆಯನ್ನ ಮಾಡಬೇಕಾಗಿತ್ತು, ಸಭೆಯನ್ನ ಮಾಡಬೇಕಾಗಿತ್ತು. ಯಾವ ಮಕ್ಕಳು ಎಲ್ಲಿರಬೇಕು, ಯಾವ ರೀತಿಯಾದ ಶಿಕ್ಷಣವನ್ನ ಆ ಮಕ್ಕಳಿಗೆ ಕೊಡ್ಲಿಕ್ಕೆ ಎಲಿಜಿಬಲ್ ಯಾರಿದ್ದಾರೆ ಅನ್ನೋದನ್ನ ಏನನ್ನೂ ಚರ್ಚೆ ಮಾಡದೆ ಏಕಮುಖವಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣದಕ್ಕೆ ಆ ಮಕ್ಕಳನ್ನ ತಗೊಂಡಿರುವಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಅಂಗನವಾಡಿ ಕೇಂದ್ರ 49 ವರ್ಷದ ಇತಿಹಾಸ ಇರುವಂಥದ್ದು. ಅಂಥ ಅಂಗನವಾಡಿ ಕೇಂದ್ರ ಇವತ್ತು ಬರೀ 3 ವರ್ಷದ ಮಕ್ಕಳನ್ನು ಮಾತ್ರ ಬಿಟ್ಟರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ 0 ರಿಂದ 3 ವರ್ಷದ ಒಳಪಟ್ಟ ಮಕ್ಕಳು ಲಾಲನೆ ಪಾಲನೆಗಾಗಿ ಮನೆಯಲ್ಲಿ ಇರ್ತಾರೆ. ಕೇವಲ 3 ರಿಂದ 6 ವರ್ಷ ಮಕ್ಕಳು ಮಾತ್ರನೇ ಅಂಗನವಾಡಿಗೆ ಬರುವಂಥದ್ದು. ಅಂಥ ಮಕ್ಕಳನ್ನ ಅವ್ರು ಪಡೆಯೋದ್ರಿಂದ ಇವತ್ತು ಅಂಗನವಾಡಿ ಕೇಂದ್ರ ಇಡೀ ರಾಜ್ಯಾದ್ಯಂತ ದುರ್ಬಲಗೊಳ್ತಾ ಇದೆ. ಒಂದಂಶ ಅದು. ಎರಡನೇದು, ಕಳೆದ ಬಾರಿ ನಿಮ್ಮೆಲ್ಲರಿಗೂ ಗೊತ್ತಿದೆ 11 ದಿನ ಹೋರಾಟವನ್ನ ಮಾಡಿ ಗ್ರಾಜ್ಯುಟಿಯನ್ನ ಪಡ್ಕೊಂಡ್ವಿ. ನಿವೃತ್ತಿ ಆದಂಥವ್ರಿಗೆ ಇನ್ನ ನಮ್ಮ ಇಲಾಖೆಯಿಂದ ಅದ್ರ ಚೆಕ್ಕನ್ನು ಕೂಡ ಕೊಟ್ಟಿಲ್ಲ. ಅದು ಎಷ್ಟರ ಮಟ್ಟಕ್ಕೆ ಸರಿ? ನಿವೃತ್ತಿ ಆದಂಥವ್ರಿಗೆ ಕಾಲಾನುಕಾಲಕ್ಕೆ ಇಡುಗಂಟನ್ನ ಜಾರಿ ಮಾಡಬೇಕು. ಮತ್ತೆ ಅಂಗನವಾಡಿ ಕೇಂದ್ರಗಳಲ್ಲಿ ರೆಡಿಮೇಡ್ ಫುಡ್ಡನ್ನು ಕೊಡ್ತಾ ಇದ್ದಾರೆ, ಪೌಷ್ಟಿಕ ಆಹಾರ. ಅದನ್ನ ಬದಲಾವಣೆ ಮಾಡಬೇಕು. ಪೂರಕ ಪೌಷ್ಟಿಕ ಆಹಾರ ಗುಣಮಟ್ಟದ್ದಾಗಿ ಗ್ರೈನ್ಸ್ ರೂಪದಲ್ಲೇ ಕೊಡಬೇಕು ಮಕ್ಕಳಿಗೆ ಬೇಕಾದಂತಹ ಆಹಾರವನ್ನ. ಅದು ಒಂದು ಅಂಶ. ಮತ್ತೆ ಕಳೆದ ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿರವರು ಆ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಗೌರವ ವೇತನವನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ 1 ವರ್ಷ ತುಂಬಿತು ಅವ್ರ ಸರ್ಕಾರಕ್ಕೆ. ಇನ್ನ ಅಂಗನವಾಡಿ ನೌಕರರ ಬಗ್ಗೆ ಏನು ಗಮನ ಹರಿಸಿಲ್ಲ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ತಕ್ಷಣದ ಆದ್ಯತೆ ಸರ್ಕಾರಕ್ಕೆ ಮನವಿ ಏನಿದೆ ಅಂತ ಹೇಳಿದ್ರೆ, ನಿನ್ನೆ ನಮ್ಮ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದಿದ್ದಾರೆ. ಅವರಲ್ಲೂ ನಾವು ಮನವಿಯನ್ನ ಮಾಡಿದ್ದೀವಿ.